ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ. ನಿನ್ನೆ ಕುಡ್ದಿದ್ದು ಇನ್ನೂ ಇಳ್ದಿಲ್ಲ ಅನ್ಸುತ್ತೆ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ. ನಾವ್ ಮಾಡ್ತೀವಿ ಗೇಲಿ, ನಮ್ ರಾಜಕೀಯ ಗಲಿಬಿಲಿ ತೋರಿಸ್ತೀವಿ ರಾಜಕೀಯ ಗಲಿಬಿಲಿ ಕಣ. ಅದೇ ಬಿಲಿ ಗಿಲಿಬಿಲಿ, ನೀವು ತೇಲಿಸ್ತೀರ ಹಾಸ್ಯದ ಗುಂಗಲ್ಲಿ ಗುಂಗಲ್ಲಿ. ಇದು ರಾಜಕೀಯ ಸುದ್ದಿಗೆ ಹಾಸ್ಯ ಕಚಗಳು ಇಡೋ ಕಾರ್ಯಕ್ರಮ. ಗಿಲಿಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಏನಾಯ್ತಲ್ಲ? ಏನಂತ ಹೇಳುನ್ಲ, ಯಾವ ಬಾಯಿಂದ ಹೇಳುನ್ಲ, ಹೆಂಗಂತ ಹೇಳುನ್ಲ. ಆ ಲುಂಗಿನ ಕೆಳಗ್ ಬಿಟ್ಟು ದೇವ್ರ ಕೊಟ್ರ ಬಾಯಿಂದಾನೆ ಹೇಳು. ಲವ್ ಅಂಟಮ್ಮ ಹೇಳ. ಹ್ಯಾಪಿ ಶಿವರಾತ್ರಿ ಕಲ. ನಿಂಗೆ ಹ್ಯಾಪಿ ಶಿವರಾತ್ರಿ ಕನ್ಲ. ಅದಿರ್ಲಿ, ಏನ್ ಜಾಗರಣೆ ಫುಲ್ ಜೋರಂತೆ. ಅಯ್ಯೋ ನಾನೇನ ಜಾಗರಣೆ ಮಾಡೋದು, ನಮ್ ರಾಮಯ್ಯನವರು ಡೈಲಿ ಜಾಗರಣೆ ಮಾಡ್ತಾರಂತೆ. ಅವ್ರನ್ನೇ ಕರೆಸ್ತೀನಿ ಇರೋ. ಕರ್ಸು ಕರ್ಸು. ರಾಮಯ್ಯ ಸಾರ್ ಬಂದ್ಬಿಡಿ. ಹೌದಾ ಹುಲಿಯ, ನಮ್ ರಾಮಯ್ಯ ಸರ್ ಬನ್ನಿ. ಸಾರ್ ಹ್ಯಾಪಿ ಶಿವರಾತ್ರಿ ಸಾರ್. ಹ್ಯಾಪಿ ಶಿವರಾತ್ರಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಯುಗಾದಿ, ಹ್ಯಾಪಿ ದೀಪಾವಳಿ, ಹ್ಯಾಪಿ ಗೌರಿ ಗಣೇಶ ಹಬ್ಬ, ಹ್ಯಾಪಿ ಮೇ ಒನ್ ಡೇ, ಹ್ಯಾಪಿ ಏಡ್ಸ್ ಡೇ, ಏಡ್ಸ್ ಡೇ ಎಲ್ಲ ಎಲ್ಲ. ನೀರಾಗ್ದೆ ನಾ ಕುಡ್ಕೊಂಡ್ ಬಂದಿದ್ದೀರಾ, ನೀವು ಕುಡ್ಕೊಂಡ್ ಬಂದಿದ್ದೀರಾ? ಯಾರೋ ಕುಡಿದಿಲ್ಲ ಕೇಳಿಸ್ಕೊಳಯ್ಯ. ಇನ್ ಕೇಸ್ ಮುಂದಿನ ದಿನಗಳು ಶುಭಾಶಯ ಕೋರ್ಬೇಕು ಅಂತಂದ್ರೆ ಇದನ್ನ ರಿಪೀಟ್ ಹಾಕೊಂಡು ಮಾಡ್ಲಿ ಅಂತ ಅಷ್ಟೇ. ನೀವು ಆ ರೂಟಲ್ಲಿ ಬಂದು ಹೇಳ್ತಿದ್ರಾ? ನೀನ್ ಯಾವ ರೂಟಲ್ಲಿ ಬಂದ? ಕೊತ್ತತ್ತಿ ಮಾರ್ಗ ಬಂದೆ? ಅದು ಇದು ಪಂಚಲಿಂಗೇಶ್ವರ ಬಸ್ ಹತ್ಕೊಂಡು ಅಲ್ಲಿ ಬೇಜಾರಾಗ್ಬಿಡ್ತು ಅಂದ್ಬಿಟ್ಟು ಉದಯರಂಗ ಬಸ್ ಹತ್ಕೊಂಡು ಅದು ಬೇಜಾರಾಗ್ಬಿಡ್ತು ಅಂದ್ಬಿಟ್ಟು ಉಳ್ಳಾನ್ಪೇಟೆಗೆ ಹೋಗ್ಬಿಟ್ಟು ಆ ಕಡೆ ಬಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟಿದ್ದೀನಿ. ಎಲ್ಲಪ್ಪ ಅವರು ಸಾಗರ್ ತುರ್ಬೇಕಾರೆ ಹೋಗ್ಬೇಕಾದ್ರೆ 100 ರೂಪಾಯಿ ಕೊಟ್ಟು ಕಳಿಸು, ಏರ್ ಕಟ್ ಮಾಡಿಸ್ಕೊಂಡು. ಸರ್ ನಾನೊಂದು ಕೇಳ್ತೀನಿ, ನೀವು ಕೋಪ ಮಾಡ್ಕೋಬಾರ್ದು. ಕೋಪ ಮಾಡ್ಕೊಳ್ಳಲ್ಲ ಬಿಡಯ್ಯ, ಬೇಜಾರ್ ಮಾಡ್ಕೋಬಾರ್ದು. ಬೇಜಾರು ಮಾಡ್ಕೊಳ್ಳೋದಿಲ್ಲ ಕಣ್ಬಿಡು. ನೊಂದ್ಕೋಬಾರ್ದು ಸರ್. ನೊಂದ್ಕೊಳ್ಳೋದಿಲ್ಲ ಸರ್. ಅದು ವಯಸ್ಸು ಬೇರೆ ಜಾಸ್ತಿ ಆಗ್ತೈತೆ. ಆಯ್ತದೆ. ಗಡ್ಡ ಬೇರೆ ಬೆಳ್ಳಗಾಗ್ಬಿಟ್ಟೈತೆ ಸರ್. ಸರ್ ಅದೇ ಒಂದು ಹುಡುಗಿ ಇದ್ರೆ ಹುಡುಕಿ ನನ್ಗೊಂದು ಮದುವೆ ಮಾಡ್ತೀರಾ ಅಂತ. ಬಸ್ ಯೋಜನೆ, ಕರೆಂಟ್ ಬಿಲ್ಲು, ಫ್ರೀ ಅಕ್ಕಿ ಎಲ್ಲ ಯೋಜನೆನೂ ಮಾಡಿದ್ರೆ ಇವನಿಗೆ ಮದುವೆ ಮಾಡ್ಸೋಕ್ಕೂ ನಾನೇ ಹೋಗ್ಬೇಕಾ? ಅಲ್ಲಪ್ಪ, ನಿಂದು ಹೇರ್ ಕಟ್ ಮಾಡ್ಸೋಕ್ಕೂ ನಾನೇ ಬಂದು ಮಾಡಿಸ್ಬೇಕಾ? ನೋಡು ಕಪಾಲ್ ಸರ್, ಕಪಾಲ್ಕೊಂದು ಅಯ್ಯೋ ಸರ್, ನಮ್ಮ ಸಮಸ್ಯೆ ಇರಲಿ ಸರ್, ನಿಮ್ದೇನು ಸರ್ ಇಷ್ಟು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ? ಏನ್ ದೊಡ್ಡ ಸಮಸ್ಯೆ ಸರ್? ನೀವು ಬರೀ ಶಿವರಾತ್ರಿ ಎಲ್ಲ ದಿನ ಜಾಗರಣೆ ಮಾಡ್ತಾ ಇದ್ದೀರಾ? ಮಾಡ್ತೀನಿ ಕಣೆ ಜಾಗರಣೆ. ನಾನು ಶಾಂತಿಗೋಸ್ಕರ. ಯಾರ ಶಾಂತಿ? ಯಾರ ಶಾಂತಿ? ಮನಃಶಾಂತಿ. ಅಂದ್ರೆ ನಾವು ದಿನ ಇನ್ನು ವಯಸ್ಸಾಯ್ತಲ್ಲಪ್ಪ, ಬೆಳಿಗ್ಗೆ 6 ಗಂಟೆಗೆ ಎದ್ದು ಯೋಗ, ವ್ಯಾಯಾಮ, ಆಮೇಲೆ ಶಾಂತಿ ಮಂತ್ರ. ಇಡೀ ವಿಶ್ವ ಶಾಂತಿಯಾಗಿರ್ಬೇಕು, ನಾವು ಶಾಂತಿಯಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಈ ಬ್ಲಡ್ ಪ್ರೆಷರ್, ಶುಗರ್ ಯಾವುದೇ ಕಾರಣಕ್ಕೂ ಮೇಲೆ ಹೋಗಬಾರ್ದು. ಎಂಥದೇ ಪರಿಸ್ಥಿತಿ ಬರಲಿ, ಅದಕ್ಕೆ ನಾವು ವಿಶ್ವ ಶಾಂತಿ ಮಂತ್ರವನ್ನು ಜಪಿಸ್ತಾ ಇರ್ತೀವಿ. ದಟ್ ಈಸ್ ವಿಶ್ವ ಶಾಂತಿ ಜಾಗರಣೆ. ಸರ್ ಏನ್ ಹೇಳ್ಬಿಟ್ರಿ ಸರ್? ಕಿವಿಗೆ ಯಾರೋ ಲಾಲ್ ಬಾಗ್ ಇಡ್ತೀನಿ ಅಂತ ಕೇಳಿದ್ರು, ನೀವು GSC ಪಾರ್ಕ್ ಇಟ್ಬಿಟ್ರಲ್ಲ ಸರ್. ನಾವ್ ಹೇಳ್ತಾ ಇರೋದು ಹಂಗಲ್ಲ ಸರ್. ಶಿವರಾತ್ರಿ ಅಂದ್ರೆ ಜಾಗರಣೆ ಮಾಡ್ತಾರೆ. ಆ ಫಿಲಮ್ಗಳು ಶ್ರೀ ಮಂಜುನಾಥ ಅಂತ ಫಿಲಮ್ಗಳು ನೋಡ್ಕೊಂಡೆ ಜಾಗರಣೆ ಮಾಡ್ತಾರೆ. ಆದ್ರೆ ಸರ್ ನಿಮ್ಗೆ ಅದೇನೋ ಕುರ್ಚಿ ಠಟಕ 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 ಅಂತ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಅಲ್ಲಾಡ್ತಿದಿ ಅಂತಲ್ಲ ಸರ್, ಅದೇನ್ ಸರ್ ಸಮಾಚಾರ? ಅಲ್ಲಾಡ್ಬಿಟ್ಟು ದಿನ ನಿದ್ದೆಗೆಟ್ಟು ಜಾಗರಣೆ ಮಾಡ್ತಾ ಇದ್ದೀರಂತಲ್ಲ ಸರ್. ನಾವು ಅಲ್ಲ, ನೀವು ಕೊಟ್ಟು ಮಾತ್ರ ತಪ್ಪಿದ್ರಿ ಅಂತ ಬಂಡೆ ಬ್ರದರ್ಸ್ ಹೇಳ್ತಾ ಇದ್ರು. ಹೇಳ್ತಾರೆ, ಅದು ಹೇಳ್ತಾರೆ, ಎಲ್ರು ಹೇಳ್ತಾರಪ್ಪ. ನಮ್ಮ ಚಾಮರಾಜಪೇಟೆ ಶಮೀರು ಹೇಳ್ತಾರೆ. ಏನಂತ ಸರ್? CM ಕುರ್ಚಿ ನಂದೇ ರೀ, ನಾನು ನಾಳೆ CM ಕ್ಯಾಂಡಿಡೇಟು. ಅವರು ಕೈ ಆಡಿಸ್ಕೊಂಡು ಹೇಳ್ತಾರೆ. ಸಾರ್ ಮಾತು ಕೊಟ್ಟಿದ್ದೀರ ನೀವು. ಅವ್ರು ಹೇಳ್ತಾರೆ, ಇವ್ರು ಹೇಳಿದ್ರು, ಸರ್ ಅದೇನೋ ಅಂದ್ಬಿಡ್ತೀರಿ. ಆದ್ರೆ ನೀವೇನು ಮಾತು ಕೊಟ್ರಿ ಅಂತ ಹೇಳಿ. ಏನು ಬಾಂಡ್ ಪೇಪರ್ ತಗೊಂಡು ಬರ್ಕೊಟ್ಟಿದ್ದಾವ? ಇಲ್ಲ ಎನಿ ವಿಡಿಯೋ ಕ್ಲಿಪ್ಸ್ ಯಾರ್ದೆ? ಮಾತು ಕೊಟ್ಟು ಮಾತು ತಪ್ಪಿಟ್ರು. ಅಲ್ಲಪ್ಪ, ಮಾತು ಕೊಟ್ಟಿರೋದು ನೀನು ನೋಡಿದ್ದೇನೆಯ? ನೀನು ನೋಡಿದ್ದೇನೆಯ? ನೀನು ನೋಡಿದ್ದೀನಪ್ಪ. ತಂಕ್ ಪಿಂಕಡಿ
ನೀನು ನೋಡಿದ್ದೇನೆಯ? ಯಾರು ನೋಡಿಲ್ಲ. ಏನು ಮಾತು ಕೊಟ್ಟುಬಿಟ್ರು, ಕೊಟ್ಟ ಮಾತನ್ನು ತಪ್ಪಿದಂತೆ. ಎಲ್ಲಿ ಮಾತು ಕೊಟ್ಟಿದರು? ಏಯ್ ನೋಡಯ್ಯ, ಸತ್ಯ ನಿನ್ನ ತಾಯಿ ತಂದೆ, ಸತ್ಯ ನಿನ್ನ ಬಂಧು ಬಳಗ. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮಿಚ್ಚನ ಪರಮಾತ್ಮನು, ಅದು ಪುಣ್ಯ ಕೋಟಿ ಕತೆ. ಧರಣಿ ಮಂಡಲ ಇಲ್ಲಿ ನಾವೇನು ಕೊಟ್ಟಿಲ್ಲ. ಸ್ಲಿಪ್ ಡಿಸ್ಕ್. ಸೊ ಇದರಲ್ಲಿ ಏನು ಉರುಳಿಲ್ಲ. ಮಾತು ಉಳಿಸ್ಕೊಳ್ಳಿ. ಏನು ಮಾತು ಕೊಟ್ಟಿದ್ರು, ಏನು ಮಾತು ಉಳಿಸ್ಕೊಳ್ಬೇಕು? ಸರ್ ಅದು ಹೋಗ್ಲಿ ಬಿಡಿ ಸರ್. ನನಗೆ ಈಗ ಏನೇನೋ ಆಸ್ಟ್ರೇಲಿಯಾಕ್ಕೆ, ನ್ಯೂಜಿಲೆಂಡ್ಗೆ ಎಲ್ರಿಗೂ ಏನೋ ಫಾರಿನ್ ಟ್ರಿಪ್ ಅಂತೆಲ್ಲ ಮಾಡಿಸ್ತಾ ಇದೀರಿ. ಈಗ ನಮ್ಗೆ ಟ್ರಿಪ್ ಅದು ನಾನು ಮಾಡಿಸ್ತಾ ಇಲ್ಲ, ಅವ್ರು ಮಾಡಿಸ್ತಿರೋದು. ಯಾರು ಯಾವ ಟ್ರಿಪ್ ಆದ್ರೂ ಮಾಡ್ಲಿ, ನನ್ಗೆ ವಯಸ್ಸಾಗ್ತಾ ಇದೆ, ನನ್ಗೂ ಎಲ್ಲಾದ್ರೂ ಒಂದು ಏಯ್ ನೋಡು ಕಪಾಲ್ಕೆ ಏನಂತ ತಿಳ್ಕೊಬಿಟ್ಟಿದೆ. ಅವ್ರು ಯಾರೋ ಅವ್ರ ದುಡ್ಡಲ್ಲಿ ಫಾರಿನ್ ಟ್ರಿಪ್ ಚೀಟಿ ಅಂತ ಚೀಟಿ ಮಾಡ್ಕೊಂಡಿದ್ರು. ಇನ್ನೇನು ಮುಗಿದ್ ಬಂತಲ್ಲ, ಪ್ಲ್ಯಾನ್ ಮಾಡ್ಕೊಂಡ್ರೆ ಆಸ್ಟ್ರೇಲಿಯಾಗೆ ಹೋಗೋದ, ಅಮೇರಿಕಕ್ಕೆ ಹೋಗೋದಂತ. ಅದು ಚೀಟಿ ವ್ಯವಹಾರ. ನಾವು ಮಾಡ್ತಿರೋ ಚೀಟಿ ವ್ಯವಹಾರನೇ. ಅವ್ರು 50,000 ಕಟ್ಲಿ, ನಾವು ಒಂದು 5,000 ವಾರ ಕಟ್ಕೊಂಡ್ಬಿಟ್ಟು ನಮ್ಗೂ ಅಲ್ಲಿ ಕರ್ಕೊಂಡ್ಬಿಟ್ಟು ಏಯ್ ಏಯ್ ಕಪಾಲ್ಕೆ, ನೀವು 5,000 ರೂಪಾಯಿ ಚೀಟಿ ಹಾಕೊಂಡ್ರೆ ಈ ಮೈಸೂರು ಮದ್ದೂರು ಟು ಬೆಂಗಳೂರು ಮಧ್ಯ ಚನ್ನಪಟ್ಟಣ ಚಾಕಣ, ಅಲ್ಲಿಂದ ತಿನ್ಕೊಂಡು ಹೋಗ್ಬೇಕಾ ಸರ್? ಏಯ್ ಹೋಗ್ಬಿಟ್ಟು ಫಸ್ಟು ತಿಂದದ್ದು ಬಿಲ್ ಕೊಟ್ಬಿಟ್ಟು ಬನ್ನಿ ಇಬ್ರು. ಆಮೇಲೆ ನೋಡೋರತ್ತೆ ಏನು ಇವ್ರಿಬ್ಬರಿಗೂ ಚೀಟಿ ಹಾಕ್ಬಿಟ್ಟಿರತ್ತೆ. ಆ ಥರದ ಕನಸು ಇಟ್ಕೋಬೇಡಿ. ಏಯ್ ಸರ್ ಹಾಳು ಬಿದ್ದೋಗಿದ್ದಾರೆ ನೀವು. ಉದ್ಧಾರ ಮಾಡ್ಬೇಕಂದ್ರೆ ನಮ್ಗೊಂದು ಮದುವೆ ಮಾಡಿಸಿ ಸರ್. ನಾವು ಉದ್ಧಾರ ಆಗ್ಬೇಕಂದ್ರೆ ಒಂದು ಮದುವೆ ಮಾಡಿಸಿ ಅಂದೆ. ನೀನು ಉದ್ದಕ್ಕೆ ಕೂದಲು ಬಿಟ್ಟಿದೆಯಲ್ಲ, ಮದುವೆ ಮಾಡಿಸಿದ್ರೆ ಇಷ್ಟು ಬಿಡೋದೇ ಇಲ್ಲ. ಎಲ್ಲ ಕೈಗೂ ಸಿಗಲ್ಲ, ಎಲ್ಲ ಬುರುಡ ಮಾಡಿಸ್ಕೊಳ್ತಾರೆ. ಯಾಕಂದ್ರೆ ಹೆಂಡ್ತಿ ನಿಮ್ಮಿಬ್ಬರು ಚುಟ್ಟ ಇಟ್ಕೊಂಡು ದಿನ ಸಸ್ತು ಟಾರ್ಚರ್ ಕೊಟ್ಬಿಡ್ತಾಳೆ. ಅದಕ್ಕೆ ಮದುವೆ ಬೇಡ ಸುಮ್ಮನೆ. ಏಯ್ ಅದೆಲ್ಲ ಬಿಡಿ ಸರ್, ಫಾರಿನ್ ಟ್ರಿಪ್ಪಿಗೆ ಹೋಗ್ತಾರಲ್ಲ ಸರ್, ಅಲ್ಲೂ ಏನ್ ಮಾಡ್ತಾರೆ ಸರ್? ಏಯ್ ಕೆಲವರು ಕೃಷಿ ಅಧ್ಯಯನ, ಕೆಲವರು ಕಸ ಅಧ್ಯಯನ. ಕಸ ವಿಲೇವಾರಿ ಬಗ್ಗೆ ಸಿಂಗಾಪುರ್ಗೆ ಹೋಗಿದ್ ಬಂದವ್ರಿಗೆ ಗೊತ್ತಾ ನಿಮ್ಗೆ? ಆದ್ರಿಂದ ಕೃಷಿ ಅಧ್ಯಯನ, ಕೀನ್ಯಾ, ಎಲ್ಲ ಕಡೆ ಅಧ್ಯಯನಕ್ಕೂ ಕೆಲವರು ಹೋಗ್ತಾರೆ. ಅದನ್ನ ನಾವು ಕ್ವಶನ್ ಮಾಡೋಕ್ಕಾಗೋದಿಲ್ಲ. ನೀವು ಅಧ್ಯಯನಗಳ ಬಗ್ಗೆ ಚೆನ್ನಾಗಿ ಹೇಳಿದ್ರಿ. ನಮಗೂ ನಾವಿಬ್ರು ಹಂಗೆ ಬಂದ್ಬಿಟ್ಟು ಒಂಚೂರು ಗುಡ್ಸೋ ಅಧ್ಯಯನ, ನೀರು ಕೊಡೋ ಅಧ್ಯಯನ, ಮಿಠಾಯಿ ಕೊಡೋ ಅಧ್ಯಯನ, ಹಂಗೆ ಬಂದ್ಬಿಟ್ಟು ಸೈಡಲ್ಲಿ ಕೂತ್ಕೊಂಡು ನೋಡ್ಕೊಬಿಡ್ತೀವಿ. ಅಧ್ಯಯನ ಪಧ್ಯಯನ ಬಂದ್ಬಿಟ್ಟು ಯಾವನಾರು ಬೀಡಿ ಬಕ್ಕಿ ಪಟ್ಲ ಹಚ್ಚವನು ಲೈಟ್ ಆನ್ ಮಾಡ್ಬಿಟ್ಟು ಹಿಂಗೆ ಹಿಡಿದ್ಬಿಟ್ರೆ ಎಲ್ಲ ಬುರ್ರ ಅಂತ ಉದ್ರ. ಬೇಡ ಬಿಡಿ ಸರ್, ನಾವು ಅಧ್ಯಯನ ಮಾಡೋದು ಬೇಡ, ಯಾರು ಬೇಕಾದ್ರೆ ಅಧ್ಯಯನ ಮಾಡ್ಕೊಳ್ಳಿ. ಮಾಡ್ಲಿ, ಅಧ್ಯಯನ ಮಾಡ್ಲಿ. ಆದ್ರೆ ಕುರ್ಚಿ ವಿಚಾರ ಮಾತಾಡಬೇಡಿ ಅಷ್ಟೇ. ಕುರ್ಚಿ ಸರ್, ಕುರ್ಚಿ ಆದ ತಕ್ಷಣ ನೆನಪಾಯ್ತು, ನೀವು ಯಾವಾಗ ಸರ್ ಬಂಡೆ ಸಾಹೇಬ್ರಿಗೆ ಕುರ್ಚಿ ಬಿಟ್ಕೊಂಡು ನೋಡು ಕಪಾಲ್ಕೆ. ಅಲ್ಲಪ್ಪ, ಕುರ್ಚಿ ಬಿಟ್ಕೊಡು ಅಂತಂದ್ರೆ ನನ್ನ ಕೈಲಿದೆಯಾ? ನಾನಾದ್ರೂ ಅಷ್ಟೇ ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕು. ಬಂಡೆ ಅವರಾದ್ರೂ ಅಷ್ಟೇ ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕು. ಹೌದು ಸರ್, ಹೈಕಮಾಂಡ್ ಈಸ್ ದ ಫೈನಲ್. ಅವ್ರು ಮಾತಾಡ್ಬೇಕು, ನೀವ್ ಯಾಕೆ ಮಾತಾಡ್ತೀರಿ? ಆದ್ರೂ ನೀವೇನೋ ಒಂದು ಮಾತು ಕೊಟ್ಟಿದ್ರಂತಲ್ಲ ಸರ್, ಅದ್ರ ಪ್ರಕಾರ ಕುರ್ಚಿ ಬಿಟ್ಕೊಟ್ಬಿಡಿ ಸರ್. ನಿಮ್ಮ ಅಪ್ಪಂದು ಕುರ್ಚಿ ಕಪಾಲ್ಗೆ. ಕುರ್ಚಿ ಅಂದ್ರೆ ಏನು ತಿಳ್ಕೊಂಡ್ಬಿಟ್ಟಿದೆ, ಪ್ಲಾಸ್ಟಿಕ್ದು. ಆ ಬೀದಿಲ್ ಮಾರೋರು ನಮ್ಮ ಕುರ್ಚಿ ನೋಡಿ ಅಂತ ರುಪ್ ಅಂತ ಬಂಡೆ ಹೊಡೆದ್ಬಿಟ್ಟು ಬಿಸಾಕ್ತಾರಲ್ಲ, ಇದು ಒರಿಯೋದಿಲ್ಲ, ಮುರಿಯೋದಿಲ್ಲ, ಕಿತ್ತೋಗೋದಿಲ್ಲ ಅಂದ್ಬಿಟ್ಟು ಕಿತ್ತೋಗದೆ ಇರೋ ಕುರ್ಚಿ ಮಾರ್ತಾರಲ್ಲ, ಆ ಕುರ್ಚಿ ಅಲ್ಲ. ಸರ್, ನೀವು ಹೋಗಿ ಕೂತ್ಕೊಂಡು ಟೇಬಲ್ ಮೇಲೆ ರೌಂಡ್ಸ್ ಹಾಕ್ತಿರಲ್ಲ, ಆ ಕುರ್ಚಿ ಅಲ್ಲ. ಮನೇಲಿ ಕೂತ್ಕೊಂಡು ಹಿಂದೆ ಮುಂದೆ ಅಳ್ಳಾಡ್ಕೊಂಡು ಕೂತ್ಕೊತಿರಲ್ಲ, ಆ ಕುರ್ಚಿ ಅಲ್ಲ. ತಗಡು ಹಿಡಿದಿರೋ ತಗಡನ್ನೆಲ್ಲ ಸೇರಿಸಿ ಕುಟ್ಟಿ ಪುಡಿ ಮಾಡಿ ಬೇವಿಕಲ್ಲು ಹಾಕಿ ಸುತ್ತ ಬಂದೋಬಸ್ತು ಮಾಡಿ ಅದಕ್ಕೆ ಸುತ್ತ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಟ್ಟು, ನಾನಲ್ಲದೆ ಬೇರೆ ಯಾರಾದರೂ ಕೂತ್ಕೊಂಡ್ರೆ ಅಂತ ಕರೆಂಟ್ ಹೊಡೆದು ಬಿಡುತ್ತೆ. ದಟ್ ಈಸ್ ದ ಪವರ್ ಆಫ್ CM ಕುರ್ಚಿ. ಅದ್ರಲ್ಲಿ ಕೂತ್ಕೊಳ್ಳೋಕ್ಕೂ ದಮ್ಮಿರ್ಬೇಕು. ರಾತ್ರಿ ಏನಾದ್ರೆ ಕೆಂಪೇಗೌಡ ಸಿನಿಮಾ ನೋಡ್ಕೊಂಡ್ ಬಂದ್ರ? ಯಾರು, ಸುದೀಪ್ದ? ಯಾಕೆ? ಇನ್ನೇನ್ ಸರ್, ಅವಾಗಿಂದ ನಾನು ನೋಡ್ತಾ ಇದೀನಿ. ಒಂದೊಂದು ಕ್ಷಣ, ಒಂದೊಂದು ನಿಮಿಷ, ಒಂದೊಂದು ಅದು, ಒಂದೊಂದು ಇದು. ಇನ್ನು ನಮ್ಮ ಹುಡುಗರು ಬರ್ತಾ ಇರ್ತಾರೆ.
ನಿಮ್ ಕಣ್ಗಳಿಗೆ ಬೆರಳಿಟ್ಟು ಆಡಿಸ್ತಾ ಇರ್ತಾರೆ. ಆಮೇಲೆ ನಾವ್ಯಾಕಪ್ಪ ಇಲ್ಲಿಗೆ ಬಂದು ನಾವ್ಯಾಕಪ್ಪ ಕುರ್ಚಿ ವಿಷಯ ಕೇಳಿದ್ರು ಅಂತ ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷ ಬಾಯಿ ಬಡ್ಕೊಂಡು ತಲೆ ಕೆರ್ಸ್ಕೊಂಡು ಅಳ್ಬೇಕು ನೀವಿಬ್ರು. ರವಿಶಂಕರ್ ಸರ್ಗಂತ ದೊಡ್ಡ ಡೈಲಾಗ್ ಹೇಳ್ಬಿಟ್ರಿ. ಏಯ್ 3 ಸಲ ಹೋಗ್ಬಿಟ್ಟಿರ್ಬೇಕಲ್ಲ. ಏಯ್ ಇದು ಸಿದ್ದರಾಮಯ್ಯನುಂಡಿ ಕೋಟೆ ಕಣೋ. ಸರ್ ನಿಮ್ದೆಂತ ಕೋಟೆ ಸರ್, ನಿಮ್ಮ ಸರ್ಕಾರ ಬಂದು 1000 ವರ್ಷಗಳು. ಏಯ್ ಏಯ್ ಏನ್ 1000 ವರ್ಷ ಅಲ್ಲೇ ನಿನ್ ಬಾಯಿ ಗಿಟ್ಟಾಕ, ನಿನ್ ಬಾಯಿ ಕೊತ್ತಂಬರಿ ಸೊಪ್ಪು ತುರ್ಕ, ನಿನ್ ಬಾಯಿ ಬದನೆಕಾಯಿ ತುರ್ಕ. 1000 ವರ್ಷ ಅಲ್ಲಕಲ್ಲ, 1000 ದಿನಗಳು. ಒಂದು ಕಮ್ಮಿ ಕುಡಿ ಅಂತ ಹೇಳ್ದೆ, ನೀರ್ ಹಾಕೊಂಡು ಪೋಟ್ಕೊಬಿಟ್ಟು 1000 ದಿನಗಳನ್ನು ಕಳೆದಿದೆ, ಅದಕ್ಕಾಗಿ ನಾನು ಶುಭವನ್ನು ಕೋರುತ್ತಿದ್ದೇನೆ. ಬಹಳ ಚೆನ್ನಾಗಿ ಮಾತಾಡ್ತಾನೆ. ಏನ್ ನಾಟಕ ಮಾಡ್ತಿದ್ದೀನಪ್ಪ, ಹೌದು ಸರ್, ಪೌರಾಣಿಕ. ಎಲ್ಲ ನಾಟಕ ಹಂಗೆ ಮಾಡ್ಬೇಕು ಒಂದು ಪದ ಬಿಡು ತೆಗ್ದವ. ಶಕುನಿ, ನಾ ಮಹಾ ಶಕುನಿ. ಏನಿ ಸೌಬಲ ರಾಜ ಮಹಾ ಶಕುನಿ ಆಶ್ವಾಸನೆ ನಲ್ಲಗಳೆಯುತ್ತಿರುವ ಅಧಮ ಮಾಂದವರೇ ಸದ್ದು. ಏಯ್ ಸದ್ದು 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 ಒಳ್ಳೆ ಶದ್ ಮಾಡ್ತೀಯಪ್ಪ ನೀನು. ಅಂದಾಗೆ ಬೈಲಿ ಯಾವ ಬ್ರ್ಯಾಂಡ್ ಕುಡ್ಕೊಂಬಂದೆ? ಸರ್ ನಮ್ದು ದೇಶಿ ಬ್ರ್ಯಾಂಡ್ ಎಳ್ನೀರು. ಎಳ್ನೀರು ಕುಡಿಬೇಕು. ಬೇರೆ ಮದ್ಯಪಾನ ಮಾಡ್ಬೋದು. ಇಷ್ಟೊತ್ತಿಗೆ ನಿಮ್ಗೆ BP, ಒಳಗಿರೋ ಲಿವರು, ಬೋಟಿ, ಕಲೀಜ ಎಲ್ಲ ಹೋಗ್ಬಿಡ್ತವೆ. ಗೊತ್ತಾಗಲ್ಲ? ಆಲ್ಕೋಹಾಲ್ ಕುಡಿಬೇಕು. ಏಯ್ ಯಾರ ತುರುವೇಕಿನ ಸೂಪ್ ಜಾಸ್ತಿ ಕುಡಿತಾನಂತೆ, ಅವ್ನು ಸವಾಸ ಮಾಡಬೇಡ ಅಂತ ಹೇಳಿಲ್ವಾ? ಹೌದು ಸರ್, ಕುಡ್ದೆ ಅವ್ನು ಕೂದ್ಲಂಗೆ ಆಗಿರೋ ಸರ್. ಅದಕ್ಕೆ ಹೇಳಿದ್ದು ತುರುವೇಕೆರೆ ಜೊತೆ ಸೇರ್ಕೊಂಡು ಸೂಪ್ ಕುಡಿಬೇಡ. ತುರ್ಬೇಕೆರೆ ಸಾಗರ್ ತುರುವೇಕೆರೆ ಅನ್ಬೇಕು. ಸಾಗರ್ ತುರ್ಬೇಕೆರೆ ಏನೋ ನಿಮ್ಮ ಹೆಸರು ಹೇಳ್ಬಿಟ್ರು, ತುರ್ಬೇಕೆರೆ ಜ್ಯೂಸ್ ಅಂತ. ಏನೋ ಕತೆನೋ ಏನು ಗೊತ್ತಾಯ್ತಲ್ಲ. ಸರ್ ಇವಾಗ ಹೇಳಿ ಸರ್, ನಿಮ್ಮ ಸರ್ಕಾರ 1000 ದಿನಗಳನ್ನು ಕಳೆದಿದೆ, ನಿಮ್ಮ ಖುಷಿ ಹೇಗಿದೆ, ವೈಭವೀಕರಣ ಹೇಗಿದೆ ಎಂಬುದನ್ನು ನಮಗೆ ಸವಿಸ್ತಾರವಾಗಿ ವಿವರಿಸಿ. ಬಿಡಿಸಿ ಹೇಳಿ ಸರ್. ನಾನು ನಿಮ್ಮ ಹಾಗೆ ಮಾತಾಡುತ್ತೇನೆ. ನಮ್ಮ 1000 ದಿನಗಳು ಬಹಳ ಸೊಗಸಾಗಿ ಕಳೆದಿದ್ದೆ. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೆ. ಅದರಲ್ಲಿ ಬಸ್ಸಿನ ಗ್ಯಾರಂಟಿ ಅಂತೂ ಹೌಸ್ಫುಲ್ ಆಗಿ ಓಡ್ತಾ ಇದೆ. 2,000 ರೂಪಾಯಿ ಆಗಾಗ ಮಿಣಿಕಂಡು ಹೋಗ್ತಾ ಇದೆ. ಮಧ್ಯೆ ಮಧ್ಯೆ ಕುರ್ಚಿ ಕಾಲೆಳೆಯವರ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಆದ್ರೂ ಯಾರ್ಯಾರು ಕುರ್ಚಿ ಕೈ ಹಾಕ್ತಾರೋ ಆ ಕುರ್ಚಿ ಕಾಲ ಎತ್ಬಿಟ್ಟು ಅವ್ರ ಕೈಗೆ ಹಾಕ್ಬಿಟ್ಟು ನಾವು ಒದಮ್ತಾ ಇದೀವಿ. ಆದ್ರಿಂದ ಕುರ್ಚಿ ಚೇರನ್ನು ಪದ ಬಳಕೆ ತಪ್ಪಾಗಿದೆ. ಆದರೂ ಕೆಲವರು ಕುರ್ಚಿಯನ್ನ ಅಲುಗಾಡಿಸಲು, ಮೇಲೆ ಕೂರಲು ಪ್ರಯತ್ನ ಪಡುತ್ತಿದ್ದಾರೆ. ಅದು ಅಕಟಕಟ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಏನಿದ್ದರೋದು 2028ಕ್ಕೆ ಯೋಚನೆ ಮಾಡಬಹುದು. ಅಲ್ಲಿಯ ತನಕ ಹೈಕಮಾಂಡ್ ಆಗಲಿ ಮತ್ತಾರಾಗಲಿ ನಿಮ್ಮ ಕುರ್ಚಿ ಬದಲಾವಣೆ ಮಾಡುತ್ತೀವಿ ಎಂದು ಯಾರೂ ಹೇಳಿಲ್ಲ. ತಿಳಿದುಕೊಳ್ಳಿ ಮೂಡರೆ. ನಿಮ್ಮ ಮಾತುಗಳು ಸವಿಸ್ತಾರವಾಗಿವೆ, ಆದರೆ ನೀವು ಕುರ್ಚಿ ಬಿಟ್ಟು ಹೋದ ಮೇಲೆ ಅದರ ಮೇಲೆ ಕೂರಲು ತುಂಬಾ ಜನರು ಕಾಯುತ್ತಿದ್ದಾರೆ ಅಲ್ಲವೇ? ಈ ವಿಚಾರವನ್ನು ಪದೇ ಪದೇ ಕೇಳುತ್ತಿರುವುದರಿಂದ ನಿಮ್ಮಿಬ್ಬರಿಗೂ ಒಳ್ಳೆಯಬೇಕು ಎನಿಸುತ್ತಿದೆ. ಏನೋ ಹಿಂಗೆ ತಾರ್ಸ್ಬಿಟ್ಟು ಹಿಂಗೆ ಎಳೆದ್ಬಿಟ್ಟು ಹಿಂಗೆ ತಟ್ಟಂಗಿತ್ತು. ಯಾವ್ದ್ರಲ್ಲಿ ಹೊಡಿತಿರೋ ಅಂದ್ರಲ್ಲ? ಪೊರಕೆನಾ ಇಲ್ಲ? ಏಯ್ ಸರ್ ಯಾವುದೂ ಇಲ್ಲ, ನಾನು ವಿಶ್ರಮಿಸುತ್ತೇನೆ. ಅದಕ್ಕೂ ಮುಂಚೆ ಜಗ್ಗಣ್ಣ ಅವರ ಸ್ಟೈಲ್ನಲ್ಲಿ ನಿಮ್ಮಿಬ್ಬರಿಗೂ ಒಂದೊಂದು ಪಂಚು ಕೊಡುತ್ತೇನೆ. ಕೊಡಿ ಸರ್. ಪಂಚ್ ರಮಯ್ಯ ಸರ್ಗೆ